ಯಪ್ಪಾರ ನನ್ನ ತಾಯಿ ನನಗ ಬಹಳ ಸೇವಾ ಮಾಡ್ಯಾಳ. ಏಳೋಳ ಜನ್ಮ ಎತ್ರ ಸಹಿತ ಅವಳ ಸೇವೆಯನ್ನ ಅವಳ ಒಂದ ಕರ್ತವ್ಯ ನನಗೆ ತೀರ್ಸಾಕಾಗುದಿಲ್ಲ. ಆದ್ರೂ ಸಹಿತ ನನ್ನ ಮನುಷ್ಯೊಳಗೆ ಏನಾಗಿದೆ ಅಂದ್ರ ತಾಯಿಯ ಋಣವನ್ನ, ತಾಯಿಯ ಸೇವೆಯನ್ನು ಸ್ವಲ್ಪ ತೀರಿಸಿ ನನ್ನ ನೆತ್ತಿ ಮೇಲೆ ಇರ್ತಕ್ಕಂಥ ಭೋಜ್ಯವನ್ನ ಕಡಿಮೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ನಿಮ್ಮದೊಂದು ಮಾರ್ಗದರ್ಶನ ಕೊಡ್ರಿ. ಯಾರ ಹತ್ರ ಹೋದ್ರು? ಗುರುಗಳ ಹತ್ರನ ಹೋದ್ರು. ಮತ್ತು ಅವಾಗ ಗುರುಗಳು ಏನಂದ್ರ, ಹಾಗಾದ್ರಪ್ಪ ತಾಯಿ ಋಣವನ್ನ ನಾನು ಇಷ್ಟೆಲ್ಲ ಸಿದ್ಧಾಂತ ಪುರಾಣ ಪುಸ್ತಕ ಓದ್ರಿ ಸಹಿತ ತೀರ್ಸಾಕಾಗದಂತ ವಿಷಯ. ಆದ್ರೂ ನಿನ್ನ ಒಂದು ದೊಡ್ಡ ವಿಚಾರ, ದೊಡ್ಡ ಮನಸ್ಸದ. ಹಾಗಾದ್ರೆ ಏನು ಬಹಳ ದೊಡ್ಡ ಹೋಗುದು ಬೇಡ, ಬಹಳ ದೊಡ್ಡ ಇದು ಮಾಡೋದು ಬೇಡ. ಸ್ವಲ್ಪ ಬೆಳಗ್ಗೆ ಎದ್ದಾಗ ತಾಯಿಗೆ ನಮಸ್ಕಾರ ಮಾಡು. ಅವಳಿಗೆ ಏನಾದ್ರೂ ಸ್ವಲ್ಪ ಕಷ್ಟ ನಷ್ಟ ಬಂದಾಗ, ಉರಿ ಥಂಡಿ ಬಂದಾಗ ಸ್ವಲ್ಪ ಸರಿಯಾದ ಸಮಯಕ್ಕೆ ಹೋದ ಉಪಚಾರವನ್ನು ಕೊಡಿಸು. ಅವಳ ಮನಸ್ಸು ಏನಾದ್ರೂ ಸ್ವಲ್ಪ ನೊಂದಾಗ, ಅದಲ ಬದಲಾದಾಗ ಒಂದ್ ಸ್ವಲ್ಪ ಅಂತಃಕರಣದಿಂದ ಮಾತಾಡಿಸಿ ಮುಟ್ಟಿ ಸ್ವಲ್ಪ ಮಾತನಾಡು. ಇನ್ನು ಒಂದಷ್ಟೇ ಅಲ್ಲ, ಯಾವಾಗಾದ್ರ ವರ್ಷದಾಗ ತಿಂಗಳದಾಗ ಒಂದ್ಸಲ ಬೇರೆ ಊರಿಗೆ ತೀರ್ಥ ಕ್ಷೇತ್ರಕ್ಕ, ಪುಣ್ಯ ಕ್ಷೇತ್ರಕ್ಕ ಎಲ್ಲೋದ್ರ ಸ್ವಲ್ಪ ಹೋಗಿ